ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಧೈನ ಪ್ರಿಯಾಸ್ ಕನ್ನಡ ಲಾಕ್ಕೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇದು ಕಿಕ್ಕೇರಿ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ 75ನೇ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದಂಥದ್ದು. ಸೊ ಅದರದ್ದು ಸ್ವಲ್ಪ ವೀಡಿಯೋಸ್ನ ನಾನು ತಗೊಂಡಿದ್ದೆ. ಅದನ್ನು ನಿಮಗೂ ಕೂಡ ನಮ್ಮ ಶಾಲೆಯಲ್ಲಿ, ನಮ್ಮ ಸ್ಕೂಲ್ನಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ತೋರಿಸೋಣ ಅಂತ ಹೇಳಿ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ CPS ಕಿಕ್ಕೇರಿ ನಮ್ಮ ಸರ್ ಬಂದು ಇದನ್ನೆಲ್ಲ ಮುತುವರ್ಜಿ ವಹಿಸಿ ಮಾಡ್ತಾರೆ. ಅವರು ಯಾವಾಗ್ಲೂ ಅಷ್ಟೇ. ಸೊ ಅವ್ರದ್ದೇ ಇದೆಲ್ಲ ಪ್ಲಾನಿಂಗ್. ನಾವು ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿದ್ವಿ ಅಷ್ಟೇ, ಮಕ್ಕಳು ಮತ್ತು ನಾವೆಲ್ಲ. ಹಾಗೆ ಎಲ್ಲ ಮಕ್ಕಳು ಪಾಲ್ಗೊಂಡಿದ್ರು. ನಾವೆಲ್ಲ ಟೀಚರ್ಸ್ ಕೂಡ 7:30ಗೆ ಹೋಗಿದ್ವಿ. ಬೆಳಗ್ಗೆ ಬೇಗ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಹಾಗೆ ಮಕ್ಕಳ ಕೈಲಿ ಕೂಡ ಪೂಜೆಯನ್ನು ಮಾಡಿಸಿದ್ವಿ. ಹಾಗೆ ಮಕ್ಕಳು ಮತ್ತು ಟೀಚರ್ಸ್ ಕೂಡ ಸ್ಪೀಚನ್ನು ಕೊಟ್ಟರು. ಸೊ ಬೆಳಗ್ಗೆ ಮಕ್ಕಳಿಗೆಲ್ಲ ಸ್ವೀಟನ್ನು ಹಂಚಿ ಪ್ರೋಗ್ರಾಮ್ ಮುಗಿಸಿ ನಾವು ಒಂದು ಫೋಟೋ ತೆಗೆಸ್ಕೊಂಡು ಮನೆಗೆ ಹೊರಟ್ವಿ. ಹಾಗೆ ಮಕ್ಕಳು ಸ್ಪೀಚನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ, ಗಮನಿಸಿ. Once again, I wish all of you a very happy Republic Day. Jai Hind. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡ ಸಮಿತಿಯನ್ನು ನೇಮಿಸಲಾಯಿತು. ಈ ಸಮಿತಿಯು ಸಂವಿಧಾನದ ಕರಡನ್ನು ಸಿದ್ಧಪಡಿಸಿ ನವೆಂಬರ್ 4, 1947ರಂದು ವಿಧಾನಸಭೆಯಲ್ಲಿ ಮಂಡಿಸಿತು. Day parade held in the capital, New Delhi. Today is more than just a date. It's a special day that has about democracy and what makes our ಪಡ್ಕೊಳ್ತು. ಸ್ವತಂತ್ರವನ್ನ ಪಡ್ಕೊಂಡಾಗ ಬ್ರಿಟಿಷರು ಹೇಳಿದ್ರಂತೆ, ನೀವೇನೋ ಈ ಸ್ವತಂತ್ರವನ್ನ ಪಡ್ಕೊಂಡ್ಬಿಟ್ಟಿದ್ದೀರಾ, ಆದ್ರೆ ನಿಮಗೆ ಒಂದು ದೇಶವನ್ನ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಅದರ ರೂಪುರೇಷೆಗಳೇ ನಿಮ್ಗೆ ಗೊತ್ತಿಲ್ಲ ಅನ್ನೋದನ್ನ ತಿಳಿಸಿದ್ರಂತೆ. ಆಗ ನಮ್ಮ ಭಾರತೀಯರಲ್ಲಿ ಇದ್ದಂತಹ ಹೋರಾಟಗಾರರಲ್ಲಿ ಇದೊಂದು ಸ್ವಾಭಿಮಾನ ಆಯ್ತಂತೆ. ಈ ತರ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಮಿತಿಯನ್ನೆಲ್ಲ ರಚನೆಯನ್ನ ಮಾಡಬೇಕು ಅಂತ ಮುಂದೆ ಬಂದ್ರಂತೆ. ಕಂಪಲ್ಸರಿ ಎಜುಕೇಶನ್ ಎಲ್ಲಿ ಕೊಡಬೇಕು ಅಂತ ಎಲ್ಲಿ ಬರ್ದಿದೆ? ಕಾನ್ಸ್ಟಿಟ್ಯೂಷನ್. ಫ್ರೀಡಮ್ ಆಫ್ ಮೂವ್ಮೆಂಟ್ ಎಲ್ಲಾನು. ಯಾವ ಫ್ರೀಡಮ್ ಅಂತಂದ್ರೆ ಫ್ರೀ ಟು ಟಾಕ್. ಓಕೆ, ನಮ್ಮ ಎಕ್ಸ್ಪ್ರೆಸ್ ಆಫ್ ಥಾಟ್ಸ್ ಏನಾದ್ರೂ ನಮ್ಮ ಎಕ್ಸ್ಪ್ರೆಷನ್ ಮಾಡಬೇಕು ಅಂತ ಅದೆಲ್ಲಿ ಬರ್ತಿದೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಿದೆ. ಎಲ್ಲಾನು ಬುಕ್ ಹೇಗಿದೆ ನಾವು ಅದನ್ನ ಏನ್ ಮಾಡ್ತಿದೀವಿ? ಫಾಲೋ ಮಾಡ್ತಿದೀವಿ. ಆ ಬುಕ್ ಯಾವಾಗ ಬರ್ದಿದ್ದು ಅಂತಂದ್ರೆ ಅವ್ರು ಫಸ್ಟ್ November 26 ಅದು ಬುಕ್ ಬರ್ದಿದ್ರು. ಆದ್ರೆ January 26, 1950 ಅದೇನ್ ಮಾಡಿದ್ರು? ಬಿಡುಗಡೆ ಮಾಡಿದ್ರು. ಅದೇ ಈ ದಿನ 75 years ಆಯ್ತು ಆ ಬುಕ್ ಬರ್ದು. ಅದು ನಾವು ಹ್ಯಾಪಿ. ಯಾಕೆ ಅಂತಂದ್ರೆ ನಮ್ಮ ಇಂಡಿಯಾ ಸಮೃದ್ಧವಾಗಿದೆ, ಇನ್ನೂ ಈಗ ಚೆನ್ನಾಗಿ ಆಗ್ತಿದೆ ಅಂದ್ರೆ ಅದರಲ್ಲಿ ವೇರಿಯೇಷನ್ಸ್ ಮಾಡ್ತಿದ್ದಾರೆ, ಅಮೆಂಡ್ಮೆಂಟ್ಸ್ ಅಂತೀವಿ, ಚೇಂಜಸ್ ಮಾಡ್ತಾರೆ. ಈ ತರ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅದಕ್ಕೆ ಇನ್ನೊಂದು ಏನಾದ್ರು ಬರಿಬಹುದು. ಇಷ್ಟೆಲ್ಲ ನಮಗೆ ಕೊಟ್ಟಿದೆ ಅಂತಂದ್ರೆ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ನಾವು ಯಾವಾಗಲೂ ಏನ್ ಮಾಡ್ಬೇಕು? ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದ್ರ ಕರ್ತವ್ಯ ಯಾರಿದೆ? ಯಾರ ಮೇಲಿದೆ? ನಮ್ಮ ನಿಮ್ಮೆಲ್ಲರ ಮೇಲಿದೆ. ಓಕೆನಾ? ಗೊತ್ತಾಯ್ತಾ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ವೈ ವಿ ಆರ್ ಸೆಲೆಬ್ರೇಟಿಂಗ್ ದಿಸ್ ಡೇ? ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು. ಸೊ ಪ್ರೋಗ್ರಾಮನ್ನು ಮುಗಿಸಿ ಇವಾಗ ಮನೆಗೆ ಬಂದಿದ್ದೀನಿ. ಬೆಳಗ್ಗೆ 7:30ಗೆ ಹೊರಟಿದ್ವಿ ನಾವು. ಸೊ ನಾನು ಹೇಗೆ ರೆಡಿಯಾಗಿ ಹೋಗಿದ್ದೆ ಅಂತ ನೋಡ್ಬೋದು ನೀವು. ಸೊ ಮೆರೂನ್ ಕಲರ್ ಬ್ಲೌಸಿಗೆ ಮ್ಯಾಚ್ ಮಾಡೋಕ್ಕೆ ನಾನು ಈ ಓಲೆನ ಹಾಕ್ಕೊಂಡಿದ್ದೆ. ಇದು ಸ್ವಲ್ಪ ರೆಡ್ಡು ಅವಳ ಥರನೂ ಅನಿಸುತ್ತೆ. ಸೊ ಅದಕ್ಕೆ ಅವಳ ಸರನ್ನು ಮ್ಯಾಚ್ ಮಾಡಿದ್ದೆ ನಾನು. ಬಟ್ ಈ ಓಲೆ ಬಂದು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಓಲೆ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಬೈ ಮಾಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ನೀವ್ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೀವು ನೋಡ್ಬೋದು ಈ ಒಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಗಟ್ಟಿಯಾಗಿದೆ, ಲೈಟ್ ವೆಯ್ಟ್ ಇದೆ. ವೆಯ್ಟ್ ತುಂಬ ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್ ಇದೆ, ಗಟ್ಟಿಯಾಗಿದೆ. ಜೊತೆಗೆ ಇದು ಬ್ರಾಸ್ ಐಟಮ್ಮು. ಸೊ ತಿರ್ಪಲ್ಲಿ ಒಂದು ಮೆಟಲನ್ನು ಕೊಟ್ಟಿರೋದ್ರಿಂದ ಬ್ಯಾಕ್ ಸೈಡಲ್ಲಿ ಸೊ ಫಿಟ್ಟಾಗಿ ಕೂರುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಆರ್ಡ್ರ್ ಮಾಡಿದಾಗ ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಸೀರಿಯಸ್ಲಿ ಅದು ಬಂದಾಗ ನಂಗೆ ಖುಷಿ ಆಯಿತು. ಅದನ್ನು ನೋಡಿದಾಗ ತುಂಬ ದೊಡ್ಡದಾಯ್ತೇನೋ ಅಂತ ಅನ್ಕೋತಾ ಇದ್ದೆ. ಬಟ್ ಕಿವಿಗೆ ಹಾಕಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು. ಸೊ ಅದಕ್ಕೆ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಊರಿಗೆ ಹೊರಡ್ತಾ ಇದ್ದೀನಿ. ಸೊ ಊರಿಗೆ ಹೋಗ್ತಾ ಇದ್ದೀವಿ ನಾವು. ಊರಲ್ಲಿ ಇವತ್ತು ವರ್ಷದ ಪೂಜೆ ಇದೆ ದೇವ್ರದ್ದು. ಅಂದರೆ ಲಕ್ಷ್ಮೀ ದೇವಿ ದೇವಸ್ಥಾನ ಉದ್ಘಾಟನೆ ಮಾಡಿದ್ರಲ್ಲ, ಅದು ದೇವಸ್ಥಾನ ಸ್ವಲ್ಪ ಇದಾಗಿತ್ತು, ಹಾಳಾಗಿತ್ತು ಅಂತ ಹೇಳಿ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿ
ಅದನ್ನು ಉದ್ಘಾಟನೆ ಮಾಡಿದರು. ಅದನ್ನು ಉದ್ಘಾಟನೆ ಮಾಡಿ ಇವತ್ತಿಗೆ 1 ವರ್ಷ ಆಯಿತು. ಸೊ ಹಾಗಾಗಿ ವರ್ಷದ ಪೂಜೆ ನಡೀತಾ ಇದೆ. ಅಲ್ಲಿಗೆ ಹೋಗಬೇಕು, ದೇವ್ರ ಉತ್ಸವ ಇರುತ್ತೆ, ದೇವ್ರಿಗೆ ಹಣ್ಣುಕಾಯಿ ಕೊಡಬೇಕು, ಹಾಗಾಗಿ ಹೊರಡ್ತಾ ಇದ್ದೀವಿ. ಸೊ ಅದು ಇವತ್ತೇ ಬಂದಿದ್ದು ಖುಷಿನೂ ಆಯಿತು. ಯಾಕೆಂದರೆ ಇಲ್ಲಾಂದರೆ ರಜಾ ಹಾಕಿ ಓಡಬೇಕಾಗಿತ್ತು, ಇಲ್ಲಾಂದರೆ ಬೇಗ ಈವ್ನಿಂಗ್ ಕ್ಲಾಸ್ ಮುಗಿಸಿ ಓಡಬೇಕಾಗಿತ್ತು. ಸೊ ಅದೆಲ್ಲ ತಪ್ಪಿತು. ಆರಾಮ್ಸೆ ಇವಾಗ ಊರಿಗೆ ಬಂದು ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಸಿಕ್ತು. ಅದು ಒಂದು ಖುಷಿ ಆಯಿತು. ನಾನು ಹಾಲು ತೊಗೊಂಡು ಬಂದಿದ್ದೆ. ಹಾಲನ್ನು ಬಿಸಿಗಿಟ್ಟು ಬೆಳಗ್ಗೆನೇ ನಾನು ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟಿದ್ದೆ. ಸೊ ಅಷ್ಟು ಬೇಗ ನಾವು ಸ್ಕೂಲಿಗೆಲ್ಲ ಹೊರಡಬೇಕಾಗಿತ್ತಲ್ಲ, ಮತ್ತೆ ಬಂದು ಊರಿಗೆ ಹೊರಡಬೇಕು, ಆವಾಗ ನಾನೇನು ಮಾಡೋಕ್ಕಾಗಲ್ಲ ಅಂತೇಳಿ ಬೆಳಗ್ಗೆನೇ ಮಾಡಿದ್ದೆ ಸಾಂಬಾರು. ಓಕೆ, ರೈಸ್ ಕೂಡ ನಾವು ಯಾರೂ ಊಟನೇ ಬೆಳಗ್ಗೆ ತಿಂಡಿನೇ ತಿನ್ನಲಿಲ್ಲ. ತಿಂಡಿ ನಾವು ಸ್ಕೂಲಲ್ಲೇ ಮಾಡ್ಕೊಂಡ್ವಿ, ಹಾಗಾಗಿ ತಿಂಡಿ ಎಲ್ಲ ಹಾಗೆ ಉಳ್ಕೊಂತು. ಅದನ್ನು ವಾಪಸ್ ನಾನು ಊರಿಗೆ ತೊಗೊಂಡು ಬಂದಿದ್ದೆ. ಊರಲ್ಲಿ ಸಂಜೆ ಅಂದರೆ ಇಲ್ಲಿ ಸಂಜೆ ಅನ್ನದಾನ ಇದೆ. ಸೊ ಹಾಗಾಗಿ ಇವಾಗ ಊಟ ಮಾಡ್ಕೊತೀವಿ ನಾವು. ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿ. ಸೊ ಇವಾಗ ರಾತ್ರಿ 12 ಗಂಟೆ ಆಗಿದೆ. ಸೊ ಇವಾಗ ದೇವ್ರು ಬರ್ತಾ ಇದೆ. ಫಸ್ಟು ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ದೇವ್ರ ಉತ್ಸವ ಮಾಡಿದ್ರಿಂದ ಸೊ ಇದು ಲಾಸ್ಟಲ್ಲಿ ನಮ್ಮನೆ ಹತ್ರ ಬರ್ತಾ ಇರೋದು. ಎಲ್ಲ ಕಡೆ ಹೋಗ್ಬಿಟ್ಟು ಹಂಗಾಗ್ಬಿಟ್ಟು ಲೇಟಾಗಿದೆ. ಒಂದು 8-8:30 ಆಯಿತು ಅನಿಸುತ್ತೆ ದೇವ್ರ ಎತ್ತಕ್ಕೆ. ಆ ಟೈಮಲ್ಲಿ ಎತ್ತಿದ್ದು ಫುಲ್ ಮೆರವಣಿಗೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇವಾಗ 12 ಆಗಿದೆ. ಸೊ ನಾವೆಲ್ಲರೂ ಕೂಡ ಎಚ್ಚರವಾಗಿದ್ವಿ. ಇವಾಗ ಹಣ್ಕಾಯಿ ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಇರೋ ದೇವರಾದರೆ ಫಸ್ಟ್ ನಮ್ಮ ಬೀದಿಲೇ ಹೋಗೋದ್ರಿಂದ ಫಸ್ಟ್ ನಮ್ಮ ಮನೆ ಹತ್ರ ಪೂಜೆ ಆಗುತ್ತೆ. ಇದು ಬಂದು ಊರೊಳಗಡೆ ಇರೋ ಅಂಥದ್ದು. ಸೊ ಹಾಗಾಗಿ ಆ ಕಡೆ ಎಲ್ಲ ಫಸ್ಟ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಬೀದಿಗೆ ಬರೋ ಅಂಥದ್ದು. ಹಾಗಾಗಿ ಲಾಸ್ಟಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ಲಾಸ್ಟಲ್ಲಿ ನಮ್ಮ ಮನೆ ಹತ್ರ ಬರೋದು. ಸೊ ಪೂಜೆ ಮಾಡಿಸ್ಕೊಂಡ್ವಿ ನಾವು. ನಮಗಂತೂ ಊರಿಗೆ ಬಂದಮೇಲೆ ಎಷ್ಟೊಂದು ಸಲ ಈ ಪೂಜೆ ಇದೆಲ್ಲ ಆಗ್ತಿದೆ ಅಂತ ಅಂದರೆ ನಾವು ಇಷ್ಟು ವರ್ಷ ಇದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ. ಸೊ ಯಾವ ಪೂಜೆಗೂ ಬರ್ತಾ ಇರಲಿಲ್ಲ, ಏನೂ ಇರಲಿಲ್ಲ. ಜನಗಳಿಗೆ ನಮ್ಮ ಐಡೆಂಟಿಫಿಕೇಷನ್ನೇ ಕಡಿಮೆ. ನಮ್ಮನೆಯವ್ರಿಗೆ ಗೊತ್ತು, ನನಗಂತೂ ಯಾರಿಗೂ ಗೊತ್ತೇ ಇಲ್ಲ. ಯಾಕೆಂದರೆ ಊರಲ್ಲಿ ನಾವು ತುಂಬ ದಿನ ಇರಲಿಲ್ಲ, ಹಂಗಾಗಿ ಏನೂ ಗೊತ್ತಿರಲಿಲ್ಲ. ಈಗ ನಾವು ಊರಲ್ಲಿ ಮನೆ ಮಾಡಿರೋದ್ರಿಂದ ಈ ಹಬ್ಬ, ಈ ಫಂಕ್ಷನ್ಸು, ದೇವ್ರ ಪೂಜೆ ಇದೆಲ್ಲದಕ್ಕೂ ಇವಾಗ ಸೇರ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನನಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.